ನನ್ನ ಮಗುವೇ, ನೀವು ತುಂಬ ಆಳವಾದ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿದ್ದೀರಾ. ಆದರೆ ಕೆಲವೊಮ್ಮೆ ನೀವು ಅದನ್ನು ನಂಬದೆ ನಿಮ್ಮಲ್ಲಿ ಸಂಶಯವನ್ನು ಪಡುತ್ತೀರಾ. ನಿಮಗೆ ಬೇಕಾದ ಉತ್ತರಗಳು ಹೊರಗಡೆ ಇಲ್ಲ, ಅವು ನಿಮ್ಮ ಒಳಗಡೆ ಇವೆ. ಹೃದಯದ ಧ್ವನಿ, ಅಂದರೆ ನಿನ್ನ ಆತ್ಮ ಪ್ರಜ್ಞೆಯನ್ನು ಕೇಳು. ನಿಮಗೆ ಯಾವ ದಾರಿಗೆ ಹೋಗಬೇಕು, ಯಾವ ನಿರ್ಧಾರ ಸರಿಯಾಗಿದೆ ಎಂಬುದನ್ನು ತಿಳಿಸುತ್ತವೆ. ಈಗ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ಸ್ಪಷ್ಟವಾಗಿಲ್ಲ. ಅದನ್ನು ನಿಗೂಢತೆ ಎನ್ನುತ್ತಾರೆ. ಅಂದರೆ ನಿಮ್ಮ ಭವಿಷ್ಯ ಅಥವಾ ಕೆಲವು ಘಟನೆಗಳು ನಿಮಗೆ ಅರ್ಥವಾಗಿಲ್ಲ ಹಾಗೂ ಗೊತ್ತಾಗಿಲ್ಲ. ಆದರೆ ಎಲ್ಲವನ್ನೂ ಒಮ್ಮೆಗೆ ತಿಳಿಯಬೇಕೆಂದು ಹಂಬಲಿಸಬೇಡಿ. ಜೀವನದಲ್ಲಿ ಕೆಲವು ಸತ್ಯಗಳು ಅಥವಾ ಘಟನೆಗಳು ಸರಿಯಾದ ಸಮಯ ಬಂದಾಗ ಮಾತ್ರ ಬಹಿರಂಗವಾಗುತ್ತವೆ. ಮೌನವನ್ನು ನಂಬಿ. ಕೆಲವೊಮ್ಮೆ ಮಾತಿಗಿಂತ ಮೌನವೇ ಹೆಚ್ಚು ಶಕ್ತಿಯುತವಾಗಿ ಉತ್ತರವನ್ನು ಕೊಡುತ್ತದೆ. ಅಂದರೆ ಒಳಗೆ ಶಾಂತವಾಗಿ ಇದ್ದರೆ ನಿಮ್ಮ ಹೃದಯದ ಧ್ವನಿಯನ್ನು ನೀವು ಚೆನ್ನಾಗಿ ಕೇಳಬಹುದು. ಒಂದು ಸರಳ ಉದಾಹರಣೆಯನ್ನು ಕೊಡುವುದಾದರೆ, ಒಂದು ಹೂವು ಅರಳುವ ಮುಂಚೆಯೇ ಅದನ್ನು ಬಲವಂತವಾಗಿ ತೆಗೆಯಲು ಹೋದರೆ ಅದು ಹಾಳಾಗುತ್ತದೆ. ಆದರೆ ಅದಕ್ಕೆ ಸಮಯ ಕೂಡಿ ಬಂದಾಗ ಅದು ಸಹಜವಾಗಿ ಅರಳುತ್ತದೆ. ಹಾಗೆಯೇ ಜೀವನದ ಸತ್ಯಗಳು ಮತ್ತು ಉತ್ತರಗಳು ತಮ್ಮ ಸಮಯದಲ್ಲಿ ತಾನೇ ತೆಗೆದುಕೊಳ್ಳುತ್ತವೆ. ನೀವು ಜೀವನದಲ್ಲಿ ಯಾವ ದಾರಿಗೆ ಹೋಗಬೇಕು ಎಂದು ತಿಳಿಯದೆ ಗೊಂದಲದಲ್ಲಿದ್ದೀರಾ. ಈಗ ಈ ಸಂದೇಶವು ನಿನ್ನನ್ನು ಹುಡುಕಿ ಬಂದಿದೆ. ಮಗು, ನೀವು ಹುಡುಕುತ್ತಿರುವ ಚಿಹ್ನೆಗಳು, ಕನಸುಗಳು, ಆಂತರಿಕ ಪ್ರಚೋದನೆಗಳು ಅಥವಾ ಮಾರ್ಗದರ್ಶಕರ ಮೂಲಕ ಬರುತ್ತದೆ. ನೀವು ತಾಳ್ಮೆಯಿಂದ ಗಮನಿಸಿದರೆ ಕನಸುಗಳಲ್ಲಿ, ಹೃದಯದಲ್ಲಿ ಹುಟ್ಟುವ ಒತ್ತಾಯದಲ್ಲಿ ಅಥವಾ ನಿಮ್ಮ ಜೀವನಕ್ಕೆ ಬಂದ ವ್ಯಕ್ತಿಗಳಲ್ಲಿ, ಮಿತ್ರರ ಮಾತಿನಲ್ಲಿ ಉತ್ತರ ದೊರೆಯುತ್ತವೆ. ನಿಮ್ಮ ಆಂತರಿಕ ಧ್ವನಿಗೆ ಗಮನವನ್ನು ಕೊಡಿ. ನಾವು ಹೊರಗಡೆ ಉತ್ತರಗಳನ್ನು ಹುಡುಕುತ್ತೇವೆ, ಆದರೆ ನಿಜವಾದ ಮಾರ್ಗದರ್ಶನ ನಮ್ಮೊಳಗಿನ ಶಾಂತ ಸ್ವರದಿಂದ ಬರುತ್ತದೆ. ಆ ಸ್ವರವೇ ನಿನ್ನ ಗುರುವಾಗಿರಬಹುದು, ಅಥವಾ ದೇವರಾಗಿರಬಹುದು, ಅಥವಾ ದೈವವಾಗಿರಬಹುದು. ಆ ಧ್ವನಿಯಲ್ಲಿ ಇಲ್ಲಿ ನಿನಗೆ ತಿಳಿಸುತ್ತವೆ. ನೀವು ಅನಿಶ್ಚಿತತೆಯ ಹಂತದಲ್ಲಿರಬಹುದು. ಅಲ್ಲಿ ಮುಂದಿನ ಹಂತವು ಸ್ಪಷ್ಟವಾಗಿಲ್ಲ. ಈಗ ನೀವು ಗೊಂದಲದಲ್ಲಿದ್ದೀರಾ. ಮುಂದೇನು ಮಾಡಬೇಕು ಎಂದು ಸ್ಪಷ್ಟವಾಗಿಲ್ಲ. ಆದರೆ ಆತುರ ಪಡದೆ ಒಳಗಿನ ಸೂಚನೆ ಮತ್ತು ಸಮಯವನ್ನು ನಂಬಿ ಮುಂದೆ ಹೋಗಬೇಕು. ಸಮಗ್ರ ದಾರಿಯನ್ನು ಈಗಲೇ ತಿಳಿಯಬೇಕೆಂಬ ಅವಶ್ಯಕತೆಯಿಲ್ಲ. ಒಂದು ಹೆಜ್ಜೆಯನ್ನು ಇಡು. ನಿನ್ನ ಹೃದಯದ ಧ್ವನಿ ನಿಮಗೆ ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ಒಂದು ರಹಸ್ಯ, ಸತ್ಯ ಅಥವಾ ಜ್ಞಾನ ಈಗ ಮರೆಮಾಡಲ್ಪಟ್ಟಿರಬಹುದು. ನಿಮಗೆ ಇನ್ನೂ ಗೊತ್ತಾಗಿಲ್ಲ. ಆದರೆ ಬಹಳ ಬೇಗ ಅದು ಬೆಳಕಿಗೆ ಬರುತ್ತದೆ. ಅಂದರೆ ನೀವು ಕಾಯುತ್ತಿರುವ ಉತ್ತರ ಅಥವಾ ಸ್ಪಷ್ಟತೆ ಶೀಘ್ರದಲ್ಲೇ ಸಿಗುತ್ತದೆ. ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಪ್ರೇರಣೆ ನೀಡುವ, ಮಾರ್ಗದರ್ಶನ ಮಾಡುವ
ಒಬ್ಬ ಮಹಿಳೆಯನ್ನು ನೀವು ಭೇಟಿಯಾಗಬಹುದು ಅಥವಾ ಈಗಾಗಲೇ ನಿಮ್ಮ ಹತ್ತಿರ ಇದ್ದರೂ ಅವರ ಮಹತ್ವವನ್ನು ನೀವು ಗಮನಿಸುತ್ತಿರಬಹುದು. ನನ್ನ ಮಗುವೇ, ಸುಮ್ಮನೆ ಇರು. ನಿನ್ನ ಕೇಳುವಿಕೆಯ ಮೌನದಲ್ಲಿ ನಾನು ವಾಸವಾಗಿದ್ದೇನೆ. ನಾನು ನಿನ್ನ ಗುರು. ಹೇಳುವುದೇನೆಂದರೆ, ಮೌನದಲ್ಲೇ ನಾನು ನಿನ್ನೊಳಗೆ ಇರುತ್ತೇನೆ. ನೀನು ನಿಶ್ಶಬ್ದವಾಗಿರುವಾಗ, ಚಿತ್ತವನ್ನು ಶಾಂತಗೊಳಿಸಿದಾಗ ನಾನು ನಿನ್ನನ್ನು ಒಳಗಿನಿಂದ ಮುಟ್ಟುತ್ತೇನೆ, ಮಾರ್ಗದರ್ಶನವನ್ನು ಮಾಡುತ್ತೇನೆ. ಶೀಘ್ರದಲ್ಲೇ ಒಂದು ಸತ್ಯವಾದ ಸ್ಪಷ್ಟತೆಯಾಗಲಿದೆ. ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕೆ ಅವಕಾಶ ತೆರೆದುಕೊಳ್ಳಲಿದೆ. ಮೇಘಗಳಿಂದ ಆವರಿಸಿಕೊಂಡಿರುವ ಆಕಾಶವನ್ನು ಊಹಿಸಿ. ಅಲ್ಲಿ ಸೂರ್ಯ ಮರೆಮಾಡಲ್ಪಟ್ಟಿದ್ದರೂ ತಾಳ್ಮೆಯಿಂದ ಕಾಯ್ದರೆ ಮೋಡಗಳು ತೆರೆಯುತ್ತವೆ ಮತ್ತು ಸೂರ್ಯ ಮತ್ತೆ ಬೆಳಗುತ್ತಾನೆ. ಹಾಗೆಯೇ ಈಗಿರುವ ಗೊಂದಲ ಅಥವಾ ರಹಸ್ಯಗಳು ಶೀಘ್ರದಲ್ಲೇ ಸ್ಪಷ್ಟವಾಗುತ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ.